ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬ್ಲೌಸ್ನ ಬ್ಯಾಕ್ ನೆಕ್ಗೆ ಪ್ಯಾಚ್ ವರ್ಕ್ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅನ್ನೋದನ್ನ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ಗೆ ಬಾರ್ಡರ್ ಹಾಕಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟ್ರೇಟಾಗಿ ಲೈನ ಡ್ರಾ ಮಾಡಬೇಕು. ನಂತರ ಟೋಟಲ್ ಲೆಂತ್ ಬಂದುಬಿಟ್ಟು 12.5 ಇಂಚಿದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಅಂದರೆ 13.5 ಆಯಿತು. ಈ ಡಿಸೈನ್ಗೋಸ್ಕರ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಈ ಡಿಸೈನ್ಗೋಸ್ಕರ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಅಂದರೆ ಇವಾಗ 15 ಇಂಚ್ ಆಯಿತು. ಟೋಟಲ್ ಲೆಂತ್ ಬಂದುಬಿಟ್ಟು 15 ಇಂಚು. ಇವಾಗ ಶೋಲ್ಡರ್ ಬಂದುಬಿಟ್ಟು 13 ಇಂಚಿದೆ, ಅಂದರೆ 6.5 ಇಂಚು ತೊಗೊಳ್ಬೇಕು. ಇದು ತುಂಬ ಚಿಕ್ಕ ಸೈಜ್ ಆಗಿರುತ್ತೆ. ಆರ್ಮೋಲ್ ಕೂಡ 6.5 ತೊಗೊಳ್ಬೇಕು. ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ತೊಗೊಳ್ಬೇಕು. ಚೆಸ್ಟ್ ರೌಂಡ್ ಬಂದುಬಿಟ್ಟು 33 ಇದೆ, 33 ಇದೆ. ಅದರ 4ನೇ ಭಾಗ 8.5 ಇಂಚ್ ಆಗುತ್ತೆ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇವಾಗ ಆರ್ಮೋಲ್ಗೆ ಈ ಥರ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ನೆಕ್ ವಿಡ್ತು ಬಂದುಬಿಟ್ಟು 3.5 ಇಂಚು ತೊಗೊಳ್ತಾ ಇದ್ದೀನಿ. ನೆಕ್ ವಿಡ್ತು 3.5 ಇಂಚು. ಲೆಂತ್ ಕೂಡ 3.5 ಇಂಚು ತೊಗೊಳ್ತಾ ಇದ್ದೀನಿ. ಇವಾಗ ಬೋಟ್ ನೆಕ್ಗೆ ಯಾವ ಥರ ಮಾರ್ಕ್ ಮಾಡ್ತೀವಿ ಅದೇ ಥರ ಮಾರ್ಕ್ ಮಾಡಬೇಕು. ಇವಾಗ ಕೆಳಗಡೆಯಿಂದ 4 ಇಂಚು ಪಟ್ಟಿ ತೊಗೊಳ್ತಾ ಇದ್ದೀನಿ, ಬ್ಯಾಕ್ ಪಟ್ಟಿ. ಇವಾಗ ಇಲ್ಲಿ ಮೇಲೆ 1 ಇಂಚಷ್ಟು ನೆಕ್ ಹತ್ರ ಗ್ಯಾಪ್ ಬಿಟ್ಟು ಸ್ಕೇಲಿಂದ ನೀಟಾಗಿ ಒಂದು ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ನೋಡಿ ಡ್ರಾ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ತೋರಿಸಿದ್ದೀನಲ್ಲ ಇದೇ ಥರ ಮಾರ್ಕ್ ಮಾಡಿ ನೆಕ್. ನಿಮಗೆ ಎಷ್ಟು ಡೀಪ್ ಬೇಕು ಅಷ್ಟು ನೋಡಿ ಕಟ್ ಮಾಡಬೇಕು. ನನಗಿಲ್ಲಿ ಇಷ್ಟೇ ಸಾಕು. ಇವಾಗ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಕಟ್ ಮಾಡಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬಾರ್ಡರ್ ಇರುತ್ತಲ್ವ ಅಲ್ಲಿ ಕಟ್ ಮಾಡಬೇಕು. ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಇಟ್ಟು ಕಟ್ ಮಾಡಬೇಕು. ನಿಮಗೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡೋದೇನು ಬೇಕಾಗಂಗಿಲ್ಲ. ನಾನು ತೋರಿಸ್ತಿದ್ದೀನಲ್ಲ ಅದೇ ಥರನೇ ಕಟ್ ಮಾಡಬೇಕು. ಕೆಳಗಡೆ ಬಾರ್ಡರ್ ಇರುತ್ತಲ್ವ ಅಲ್ಲಿ ಕಟ್ ಮಾಡಬೇಕು ಈ ಥರ ಇಟ್ಟು. ಇನ್ನೂ ಒಂದು ಪಾರ್ಟ್ನ ಈ ಥರ ಕಟ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ. ಬ್ಯಾಕ್ ನೆಕ್ಕಿಗೆ ಟೋಟಲ್ 2 ಪಾರ್ಟ್ ಬಂದಿದೆ. ಇವಾಗ ಕ್ಯಾನ್ವಾಸ್ ಪೇಪರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ಕ್ಯಾಲಪ್ ಡಿಸೈನ್ನ. ಒಂದು ಪೀಸ್ ಕಟ್ ಮಾಡಿರ್ತೀವಲ್ಲ ಆ ಅಳತೆನೇ ಕಟ್ ಮಾಡಬೇಕು. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಆ ಥರ. ಮೊದಲು ಸ್ಕೇಲಿಂದ ಒಂದು ನೀಟಾಗಿ ಒಂದು ಲೈನ್ ಹಾಕಬೇಕು. ಅದಾದ ನಂತರ ಒಂದು 3/4 ಇಂಚಿಗೆ ಒಂದು ಲೈನ್ ಹಾಕಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದು ಕ್ಯಾಪ್ ಇಟ್ಟು ಸ್ಕ್ಯಾಲಪ್ ಡಿಸೈನ್ನ ಮಾರ್ಕ್ ಮಾಡಬೇಕು. 3/4 ಇಂಚಿಗೆ ಒಂದು ಮಾರ್ಜಿನ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ ನೀಟಾಗಿ ಮಾರ್ಕ್ ಮಾಡಬೇಕು. ಎಲ್ಲ ಮಾರ್ಕ್ ಮಾಡಿದ ಮೇಲೆ ಕಟ್ ಮಾಡಬೇಕು. 2 ಫೋಲ್ಡ್ ಆಗಿರಬೇಕು, ಯಾಕಂದರೆ 2 ಪಾರ್ಟ್ಸ್ ಇರ್ತಾವಲ್ಲ ಅದಕ್ಕೋಸ್ಕರ.
ಇವಾಗ ಎಕ್ಸಸ್ ಇರೋದನ್ನ ನೀಟಾಗಿ ಕಟ್ ಮಾಡ್ಕೊಳ್ಬೇಕು, 1 ಇಂಚ್ ಆಗೋಷ್ಟು. ಕಟ್ ಮಾಡಿದ ನಂತರ ಐರನ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಗಮ್ ಹಾಕಿ ಅಂಟಿಸ್ಬೋದು. ಮೇನ್ ಫ್ಯಾಬ್ರಿಕ್ ಏನಾದರೂ ಟ್ರಾನ್ಸ್ಪರೆಂಟ್ ಇದ್ದರೆ ಬೇರೆ ಬಟ್ಟೆಗೆ ಕ್ಯಾನ್ವಾಸ್ ಪೇಪರ್ನ ಹಾಕಿ ಸ್ಟಿಚ್ ಮಾಡಬೇಕು. ಟ್ರಾನ್ಸ್ಪರೆಂಟ್ ಇಲ್ಲ ಅಂದರೆ ಡೈರೆಕ್ಟ್ ಲೈನಿಂಗಿಗೆ ಅಟ್ಯಾಚ್ ಮಾಡ್ಬೋದು. ಈ ಥರ 1/2 ಇಂಚಷ್ಟು ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡಬೇಕು. ಇವಾಗ ಸೈಡ್ಗೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಉಳಿದಿರುತ್ತಲ್ವ ಅದನ್ನ ಕಟ್ ಮಾಡಬೇಕು. 2 ಪಾರ್ಟ್ಗೆ ಈ ಥರ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ನಂತರ ಇಲ್ಲ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಇಟ್ಟು ಸ್ಟಿಚ್ ಮಾಡಬೇಕು. ಪಿನ್ಸ್ ಹಾಕಿ ನೀಟಾಗಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅದೇ ಥರ ಸ್ಟಿಚ್ ಮಾಡಿ. ಹಾಗೆ ಕೆಲವೊಂದು ವಿಡಿಯೋದಲ್ಲಿ ಬ್ಲೌಸ್ಗೆ ಪ್ರೈಸ್ ಎಷ್ಟು ತೊಗೊಳ್ಬೇಕು ಅಂತ ಕಮೆಂಟ್ ಮಾಡಿದ್ರಿ. ಒಂದೊಂದು ಹತ್ರ ಒಂದೊಂದು ರೇಟ್ ಇರುತ್ತೆ. ಸಿಟಿ ಏರಿಯಾದಲ್ಲಿ ಒಂದು ರೇಟ್ ಇದ್ದರೆ ರೂರಲ್ ಏರಿಯಾದಲ್ಲಿ ಒಂದು ರೇಟ್ ಇರುತ್ತೆ. ಅದರಿಂದ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರೇಟ್ನ ಫಿಕ್ಸ್ ಮಾಡಿ. ಇವಾಗ ಕ್ಯಾನ್ವಾಸ್ ಪಕ್ಕಕ್ಕೇ ಸ್ಟಿಚ್ ಮಾಡಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬಾರ್ದು, ಕ್ಯಾನ್ವಾಸ್ ಪಕ್ಕಕ್ಕೇ ನೋಡಿ ನೀಟಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ ನಂತರ ಪಿನ್ಸ್ನ ತೆಗೆದು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಬೇಕು. ಈ ಥರ ಸಣ್ಣ ಸಣ್ಣದಾಗಿ ಕಟ್ಸ್ ಹಾಕಿ ಲೈನಿಂಗ್ ಫ್ಯಾಬ್ರಿಕ್ನ ತಿರುಗಿಸಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಒಂದೇ ಸ್ಟಿಚ್ ಹಾಕಿ ಎರಡೆರಡೇನು ಬೇಡ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ ಸ್ಟಿಚ್ ಹಾಕಬೇಕು. ಇವಾಗ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿನ್ ಮಾಡಿ ಎಕ್ಸಸ್ ಇರೋದನ್ನ ಕಟ್ ಮಾಡಬೇಕು. ಇನ್ನೊಂದು ಪಾರ್ಟ್ ಕೂಡ ಅದೇ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಇನ್ನೊಂದು ಪಾರ್ಟ್ ಇರುತ್ತಲ್ವ ಕೆಳಗಿನ ಪಾರ್ಟು ಅದು ಕೂಡ ಸ್ಟಿಚ್ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ ಅದೇ ಥರ ಸ್ಟಿಚ್ ಮಾಡಿ ಇದಕ್ಕೆ ಪೈಪಿಂಗ್ ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ಹಾಗೆ ತಿರುಗಿಸಿ ಅದರ ಮೇಲೆ ಸ್ಟಿಚ್ ಹಾಕಿ ಒಂದು ಲೇಸ್ ಆದರೂ ಅಟ್ಯಾಚ್ ಮಾಡ್ಬೋದು. ನಂತರ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಬೇಕು. ಇವಾಗ ಪೈಪಿಂಗು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಪೈಪಿಂಗ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ.
ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡಿ. ನೆಕ್ ಹತ್ರ ಮಾತ್ರ ಪೈಪಿಂಗ್ನ ಕೊಡ್ತಾಯಿದ್ದೀನಿ. ನೀವು ಬೇಕಾಗಿದ್ದರೆ ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು. ಇವಾಗ ಮೇಲೆ ಪಾರ್ಟ್ ಏನಿರುತ್ತಲ್ಲ ರೆಡಿ ಮಾಡಿರ್ತೀವಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಟೋಟಲ್ ಲೆಂತ್ ಬಂದುಬಿಟ್ಟು 12.5 ಇಂಚ್ ಇದೆ ಅಲ್ವಾ, 13.5 ಇಂಚ್ ಬರೋಷ್ಟು ನೋಡಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಇಲ್ಲಿ ಸ್ಟಿಚ್ ಮಾಡೋಕ್ಕೆ ಅಂತ ಎಕ್ಸ್ಟ್ರಾ ಹೋಗುತ್ತಲ್ವ, ಅದಕ್ಕೋಸ್ಕರನೇ ನಾನು ಫಸ್ಟಿಗೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡೆ. ಎಕ್ಸ್ಟ್ರಾ ತೊಗೊಳ್ಳಾರ್ದೇ ಹಾಗೆ ಸ್ಟಿಚ್ ಮಾಡಿದರೆ ಬ್ಲೌಸ್ ಲೆಂತು 1.5 ಇಂಚು ಕಡಿಮೆ ಬರೋದು. ಮೊದಲಿಗೆ ಕಟ್ ಮಾಡುವಾಗ 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈ ಡಿಸೈನ್ಗೋಸ್ಕರ ಸಪ್ರೇಟ್ ಪೇಪರಲ್ಲಿ ಕಟ್ ಮಾಡಬೇಕು ಅನ್ನೋದೇನಿಲ್ಲ, ಹಾಗೆ ಲೈನಿಂಗ್ ಮೇಲೆ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಳ್ಬೋದು. ಇನ್ನೊಂದು ಪಾರ್ಟ್ ಕೂಡ ಅದೇ ಥರನೇ ಅಳತೆ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನಾನು 1/2 ಇಂಚು ಡಾಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನಂತರ ಒಂದು ಪಟ್ಟಿಯಿಂದ ಬ್ಯಾಕ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ನೋಡಿ 1/2 ಇಂಚ್ ಅಷ್ಟೇ ಒಳಗಡೆ ಬಂದಿದೆ, ನೀಟಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ನಾನಿದು ಸ್ಲೀವ್ಸಿಗೆ ಪ್ಯಾಚ್ ವರ್ಕ್ನ ಮಾಡಿದ್ದೀನಿ. ಅಪೋಸಿಟ್ ಕಲರಿಂದ ಸ್ಕ್ಯಾಲಪ್ ಡಿಸೈನ್ನ ಮಾಡಿದ್ದೀನಿ. ಫ್ರಂಟ್ಗೆ ನಾರ್ಮಲ್ಲಾಗಿ ಡೀಪ್ ನೆಕ್ ಇಟ್ಟಿದ್ದೀನಿ, ಪೈಪಿಂಗ್ನ ಮಾಡಿದ್ದೀನಿ ಹಾಗೆ ನೆಕ್ಕಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.